ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ಯಾಕೆ ಈ ವಿಚಿತ್ರ ಸಮುದ್ರ ಜೀವಿಗಳು ಭೂಮಿಗೆ ಇಷ್ಟು ಹತ್ತಿರವಾಗಿ ಬರುತ್ತಿರುವುದೆಂದು? ಈ ವಿಚಿತ್ರ ಸಮುದ್ರ ಜೀವಿಗಳು ಸಮುದ್ರ ದಡಕ್ಕೆ ಬರುತ್ತಿದ್ದಂತೆ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತಿವೆ. ಆದರೆ ಇದರಲ್ಲಿರುವ ಅತಿದೊಡ್ಡ ಪ್ರಶ್ನೆ ಏನು ಎಂದರೆ, ದೊಡ್ಡ ದೊಡ್ಡ ದೇಶಗಳು ಮತ್ತು ಅವರ ವೈಜ್ಞಾನಿಕ ತಜ್ಞರು ಸಮುದ್ರವನ್ನು ರಿಸರ್ಚ್ ಮಾಡುವುದನ್ನು ನಿಲ್ಲಿಸಿದ್ದಾರೆಯೇ ಎಂದು. ಸಮುದ್ರದ ಬದಲಾಗಿ ಅವರು ಆಂತರಿಕ ಲೋಕದಲ್ಲಿ ಏಲಿಯನ್ಸ್ ಇದ್ದಾರೆಯೋ ಇಲ್ಲವೋ ಎಂದು ನೋಡಲು ರಿಸರ್ಚ್ ಮಾಡುತ್ತಿದ್ದಾರೆ. ನಮ್ಮ ಸಮುದ್ರದ ಆಳದಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಯಾರೂ ಆಸಕ್ತಿಯನ್ನು ತೋರಿಸುವುದಿಲ್ಲ, ಏಕೆಂದರೆ ಇದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತದೆ. ಇನ್ನು ಕಳೆದ ಕೆಲವು ವರ್ಷಗಳಿಂದ ನಾವು ಹೋರ್ಫಿಶ್ ಮತ್ತು ಗ್ಲೋಯಿಂಗ್ ಜೆಲ್ಲಿ ಫಿಶ್ ಹಾಗೂ ಇತ್ಯಾದಿ ವಿಚಿತ್ರ ಜೀವಿಗಳು ಸಮುದ್ರದ ಆಳದಿಂದ ಮೇಲಕ್ಕೆ ಬರುತ್ತಿರುವುದನ್ನು ನಾವು ಕಂಡಿದ್ದೇವೆ. ಆದರೆ ಈಗ ಮತ್ತಷ್ಟು ವಿಚಿತ್ರ ಸಮುದ್ರ ಜೀವಿಗಳು ಸಮುದ್ರದಿಂದ ಮೇಲ್ಮುಖಕ್ಕೆ ಬರುತ್ತಿವೆ. ಅದರಲ್ಲಿ ಓರ್ ಫಿಶ್, ಇದು ಕತ್ತಿಯಂತೆ ಚೂಪಾಗಿರುತ್ತದೆ, ವೈಟ್ ಕಲರ್ ಬಣ್ಣದಲ್ಲಿ ಇರುತ್ತದೆ ಮತ್ತು ಹಾವಿನ ರೀತಿ ಹೋಗುತ್ತಾ ಈಜುತ್ತದೆ. ಇನ್ನು ಆಂಗ್ಲರ್ ಫಿಶ್ ಬಗ್ಗೆ ಹೇಳೋದಾದರೆ, ಇದು ಸಮುದ್ರದ ಆಳದಲ್ಲಿ ಇರುತ್ತದೆ. ಯಾವುದೇ ಸಮಯದಲ್ಲಿ ಆದರೂ ಸಹ ಇದು ಮೇಲಕ್ಕೆ ಬರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆಂಗ್ಲರ್ ಫಿಶ್ ಸಮುದ್ರದ ಆಳದಿಂದ ಮೇಲಕ್ಕೆ ಬರುತ್ತಿದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಕೇರಳದ ಒಂದು ವಿಡಿಯೋ ವೈರಲ್ ಆಗುತ್ತಿದೆ. ಇಲ್ಲಿ ಕೇರಳದ ಒಬ್ಬ ವ್ಯಕ್ತಿ ಸಮುದ್ರದ ದಡದಲ್ಲಿ ಮೀನುಗಳ ಮಧ್ಯೆ ಕುಣಿಯುತ್ತಿರುವುದನ್ನು ನಾವು ಕಾಣಬಹುದು. ಸಾವಿರಾರು ಮೀನುಗಳು ಸಮುದ್ರದ ದಡಕ್ಕೆ ಯಾಕೆ ಬಂದಿವೆ? ಈ ಮೀನುಗಳು ಸಮುದ್ರದ ದಡದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಹಿಂದಿನ ವಿಷಯ ಏನು? ಇದು ಸಾಮಾನ್ಯ ವಿಷಯವಲ್ಲ. ಇದರ ಹಿಂದೆ ಏನೋ ಒಂದು ಕಾರಣವಿದೆ. ಅದು ಯಾವ ಕಾರಣ? ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಓರ್ ಫಿಶ್, ಈ ಮೀನು ವಿಶ್ವದಾದ್ಯಂತ ವಿವಿಧ ಸ್ಥಳಗಳಲ್ಲಿ ಅಸ್ತಿತ್ವದಲ್ಲಿ ಇದೆ. ಆಸ್ಟ್ರೇಲಿಯಾ, ಅಮೆರಿಕ, ಈ ದೇಶಗಳ ಸಮುದ್ರದ ದಡಕ್ಕೆ ಈಗ ಈ ಮೀನುಗಳು ಬರುತ್ತಿವೆ. ಹಾಗೆಯೇ ಆಂಗ್ಲರ್ ಫಿಶ್ ಕೂಡ ಸಮುದ್ರದ ದಡಕ್ಕೆ ಬರುತ್ತಿವೆ. ಇವೆಲ್ಲವೂ ಏನೋ ಒಂದು ಸಂಕೇತವನ್ನು ಸೂಚಿಸುತ್ತಿರಬಹುದು ಎಂದು ನಿಮಗೆ ಅನಿಸುವುದಿಲ್ಲವೇ? ಕೇರಳದ ಬೀಚಿನಲ್ಲಿ ನಡೆದ ಚಿಕ್ಕ ಘಟನೆ ಕೂಡ ವಿಚಿತ್ರವಾಗಿದೆ. ಓರ್ ಫಿಶ್, ಇದು ಸಾಮಾನ್ಯವಾಗಿ ಸಮುದ್ರದ ಮೇಲೆ ಬರುವುದಿಲ್ಲ. ಒಂದು ವೇಳೆ ಬಂದರೆ ಅದು ಜಗತ್ತಿಗೆ ದೊಡ್ಡ ಆಪತ್ತನ್ನು ಸೂಚಿಸುತ್ತಿದೆ ಎಂದು ಹೇಳಲಾಗಿದೆ. ಇನ್ನು ಆಂಗ್ಲರ್ ಫಿಶ್ ಸಮುದ್ರದ ಆಳದಿಂದ ಮೇಲಕ್ಕೆ ಬರುತ್ತಿದೆ. ಅಂದರೆ ಸಮುದ್ರದ ಆಳದಲ್ಲಿ ಏನೋ ಭಯಂಕರವಾದದ್ದು ನಡೆಯುತ್ತಿದೆ ಎಂದು ಹೇಳಬಹುದು. ಇನ್ನು ಈ ಎಲ್ಲಾ ವಿಷಯಗಳು ನಮ್ಮ ಪರಿಶೋಧಕರಿಗೆ ತಿಳಿಯಬೇಕಲ್ಲವೇ ಎಂದು ನೀವು ಕೇಳಬಹುದು. ಆದರೆ ನಿಜಕ್ಕೆ ಹಲವಾರು ವರ್ಷಗಳಿಂದ ವೈಜ್ಞಾನಿಕ ತಜ್ಞರು ಮತ್ತು ದೊಡ್ಡ ದೊಡ್ಡ ದೇಶಗಳು ಸಮುದ್ರದ ಪರಿಶೋಧನೆಯನ್ನು ನಿಲ್ಲಿಸಿದ್ದಾರೆ. ಇದರ ಬದಲಾಗಿ ಅವರು ಆಂತರಿಕ ಲೋಕದಲ್ಲಿ ಏಲಿಯನ್ಸ್ ಇದ್ದಾರೆಯೋ ಇಲ್ಲವೋ ಎಂದು ಹುಡುಕುತ್ತಿದ್ದಾರೆ. ಇನ್ನು ಈ ಮೀನುಗಳು ಸಮುದ್ರದ ದಡಕ್ಕೆ ಯಾಕೆ ಬರುತ್ತಿವೆ ಎಂಬುದನ್ನು ಹೇಳೋದಾದರೆ, ಒಂದು ಥಿಯರಿ ಪ್ರಕಾರ ಈ ಜೀವಿಗಳು ವಾತಾವರಣದ ಬದಲಾವಣೆಗಳಿಂದ ಮೇಲ್ಮುಖಕ್ಕೆ ಬರುತ್ತಿವೆ. ವಿಜ್ಞಾನವು ಏನನ್ನು ಹೇಳುತ್ತದೆ ಎಂದರೆ, ಸಮುದ್ರದ ನೀರು ಹಬೆಯಿಂದ ಬಿಸಿಯಾಗುತ್ತಿದ್ದಂತೆ ಈ ಜೀವಿಗಳು ತಂಪಾದ ನೀರಿಗಾಗಿ ಮೇಲ್ಮುಖಕ್ಕೆ ಬರುತ್ತವೆ. ವಾತಾವರಣ ಬದಲಾವಣೆಯಿಂದ ನೀರಿನ ಉಷ್ಣತೆ ಹೆಚ್ಚಾಗುವುದರಿಂದ ಸಮುದ್ರದ ಆಳದಲ್ಲಿ ಇರುವ ಈ ಜೀವಿಗಳು ಮೇಲಕ್ಕೆ ಬರುತ್ತವೆ. ಎರಡನೇ ಕಾರಣವೇನೆಂದರೆ, ಸಮುದ್ರದ ಕೆಳಭಾಗದಲ್ಲಿ ನಡೆಯುವ ಭೂಕಂಪಗಳು ಮತ್ತು ಅಗ್ನಿಪರ್ವತ ಸ್ಫೋಟಗಳು, ಇದರ ಕಾರಣದಿಂದ ಫಿಶ್ ಮೇಲೆ ಬರುತ್ತಿದೆ. ಸಮುದ್ರದ ಕೆಳಭಾಗಕ್ಕೆ ತೊಂದರೆಯಾದಾಗ ಈ ವಿಚಿತ್ರ ಕ್ರಿಯೇಚರ್ಸ್ ಮೇಲಕ್ಕೆ ಬರುತ್ತವೆ. ಇನ್ನು ಯಾಕೆ ಸಮುದ್ರವನ್ನು ಸಂಶೋಧನೆ ಮಾಡುವುದನ್ನು ನಿಲ್ಲಿಸಿದ್ದಾರೆ ಎಂದು ನೀವು ಕೇಳಬಹುದು. ಏಕೆಂದರೆ ಸಮುದ್ರವನ್ನು ಅನ್ವೇಷಿಸುವುದು ಅತ್ಯಂತ ಕಷ್ಟಕರ ಸಂಗತಿಯಾಗಿದೆ. ಸಮುದ್ರದ ಆಳವು ಕತ್ತಲಿನಿಂದ ಇರುತ್ತದೆ. ನೀರಿನ ಒತ್ತಡದಿಂದ ಯಾವುದೇ ವಸ್ತುಗಳು ಮುರಿದು ಹೋಗಬಹುದು. ಇನ್ನೂ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ್ದೇವೆ ಎಂದು ಮೋಷನ್ ಗೇಟ್ ಎಂಬ ಕಂಪನಿಯು ಒಂದು ಸಬ್ಮರೀನ್ ತಯಾರಿಸಿ ಅದರೊಳಗೆ ಕೆಲವರು ಟೈಟಾನಿಕ್ನ ಅವಶೇಷಗಳನ್ನು ನೋಡಲು ಒಳಹೋದಾಗ ಸಬ್ಮರೈನ್ ಛಿದ್ರವಾಗಿ ಸ್ಫೋಟಗೊಂಡಿತು. ಸಮುದ್ರದಲ್ಲಿರುವ ರಹಸ್ಯಗಳು ಕೇವಲ ಒತ್ತಡ ಅಥವಾ ಅಂಧಕಾರದ ಬಗ್ಗೆ ಮಾತ್ರವಲ್ಲ, ಅಲ್ಲಿ ವಿಚಿತ್ರ ಜೀವಿಗಳು ಕೂಡ ಇದ್ದಾವೆ ಎಂದು ಕೆಲವರ ನಂಬಿಕೆ. ಕ್ರಾಕೆನ್, ಮೆಗಲಡಾನ್, ನಿಂಗನ್ ಎಂಬ ಹೆಸರನ್ನು ನೀವು ಎಂದಾದರೂ ಕೇಳಿದ್ದೀರಾ? ಕ್ರಾಕೆನ್ ಸಮುದ್ರದ ಶಿಪ್ ಅನ್ನು ಒಂದೇ ಏಟಿಗೆ ಪೀಸ್ ಮಾಡಬಲ್ಲ ಶಕ್ತಿ ಇದಕ್ಕೆ ಇದೆ. ಮೆಗಲಡಾನ್ 60 ಅಡಿ ಉದ್ದವಾದ ಪ್ರಾಚೀನ ಶಾರ್ಕ್. ಒಂದು ಕಾಲದಲ್ಲಿ ಸಮುದ್ರವನ್ನು ಆಳಿದ ರಾಕ್ಷಸಿ ಇದು ಸತ್ತು ಹೋಗಿದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಇನ್ನೂ ಕೆಲವರು ಇದು ಸಮುದ್ರದ ಆಳದಲ್ಲಿ ಜೀವಿಸುತ್ತಿದೆ ಎಂದು ನಂಬುತ್ತಾರೆ. ನಿಂಗನ್, ಅಂಟಾರ್ಟಿಕಾ ಸಮುದ್ರದಲ್ಲಿ ಕಂಡುಬಂದ ಮಾನವ ರೂಪದ ಜೀವಿ ಇದು.
ಕೆಲವರು ಇದನ್ನು ಏಲಿಯನ್ ಎಂದು ಕರೆಯುತ್ತಾರೆ. ಇನ್ನು ಸಮುದ್ರದ ಆಳದಲ್ಲಿ ಅನೇಕ ರಹಸ್ಯಗಳು ಅಡಗಿವೆ. ಹಾಗೂ ಕಂಡುಹಿಡಿಯದ ವಿಚಿತ್ರ ಜೀವಿಗಳು, ನಮಗೆ ತಿಳಿಯದ ಪ್ರಪಂಚಗಳೂ ಇವೆ. ಸಮುದ್ರದಲ್ಲಿನ ವಿಚಿತ್ರ ಜೀವಿಗಳನ್ನು ನಾವು ಕಂಡಿದ್ದೇವೆ ಎಂದು ನಾವಿಕರು ಮತ್ತು ಮೀನುಗಾರರು ಹೇಳಿದ್ದಾರೆ. ಲೆವಿಯಥನ್ ಇದು ಅತ್ಯಂತ ಭಯಂಕರವಾದ ಅತ್ಯಂತ ದೊಡ್ಡ ಸಮುದ್ರ ಜೀವಿಯಾಗಿದೆ. ಅದ್ಭುತ ಶಕ್ತಿಯೊಂದಿಗೆ ಅದನ್ನು ಇತಿಹಾಸ ಪುಸ್ತಕಗಳಲ್ಲಿ ಹಲವು ಸಂದರ್ಭಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಕೆಲವರು ಇದನ್ನು ಭೂಮಿಯಲ್ಲಿನ ಅತ್ಯಂತ ದೊಡ್ಡ ಜೀವಿಯಾಗಿ ಪರಿಗಣಿಸುತ್ತಾರೆ. ಒಂದೇ ಸಮಯದಲ್ಲಿ ಸಾವಿರಾರು ಹಡಗುಗಳನ್ನು ನುಂಗಿ ಕೆಡವಬಹುದು. ಲೆವಿಯಥನ್ ಬಗ್ಗೆ ಹಲವಾರು ಪುರಾಣಗಳು ಮತ್ತು ಇತಿಹಾಸ ಪುಸ್ತಕಗಳಲ್ಲಿ ಉಲ್ಲೇಖವಿದೆ. ಆದರೆ ಇದಕ್ಕೆ ಭೌತಿಕ ಸಾಕ್ಷಿ ಇಲ್ಲ. ಆದರೂ ಸಹ ಈ ಕಥೆಗಳು ಇಷ್ಟು ಪ್ರಸಿದ್ಧವಾಗಿವೆ. ಈ ಹಾವನ್ನು ನಾಶಮಾಡಬಹುದಾದ ಮಾನವನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇದು ಸಮುದ್ರದ ಆಳದಲ್ಲಿ ಬಹಳ ಕತ್ತಲಾದ ಪ್ರದೇಶಗಳಲ್ಲಿ ವಾಸಮಾಡುತ್ತದೆ. ಇದು ಪ್ರಪಂಚ ಮುಗಿಯುವ ಸಮಯದಲ್ಲಿ ಸಮುದ್ರದಿಂದ ಹೊರಹೊಮ್ಮಿದಾಗ ಅದರ ಬಾಯಿಯಿಂದ ಜ್ವಾಲೆಗಳಾಗಿ ಹೊರಬರುತ್ತದೆ. ಅದರ ಗಾತ್ರ ಕೂಡ ಬಹಳ ದೊಡ್ಡದು. ಕೆಲವರು ಇದರ ಉದ್ದವು ಸುಮಾರು 400 ಕಿಲೋಮೀಟರ್ ಎಂದು ಹೇಳುತ್ತಾರೆ. ಲೆವಿಯಾಥನ್ ಹಾವು ತನ್ನ ಭಾರೀ ಗಾತ್ರ ಮತ್ತು ಶಕ್ತಿಯ ಮೂಲಕ ಭೂಮಿಯ ಮೇಲೆ ಭಯಾನಕ ವಿನಾಶವನ್ನು ಸೃಷ್ಟಿಸುತ್ತದೆ. ಮೊದಲು ನಾವು ಹೇಳಿದಂತೆ ವಿಚಿತ್ರ ಸಮುದ್ರ ಜೀವಿಗಳು ಮೇಲ್ಮೈಯಲ್ಲಿ ಕಾಣಿಸುತ್ತಿವೆ. ಇದು ಲೆವಿಯಥಾನ್ ನಿದ್ರೆಯಿಂದ ಎದ್ದಿದೆ ಎಂಬುದರ ಸಂಕೇತವೇ. ಆದರೆ ಈ ವಿಧಾನವನ್ನು ಸಾಬೀತುಪಡಿಸುವ ಯಾವುದೇ ಸಾಕ್ಷಿಗಳು ಇಲ್ಲ. ಸಮುದ್ರದ ಆಳಗಳಲ್ಲಿ ಯಾವುದಾದರೂ ಬೇರೆ ಬೇರೆ ಜೀವಿಗಳು ಅಡಗಿದೆಯೇ? ಈ ಪ್ರಶ್ನೆಗಳಿಗೆ ಉತ್ತರಗಳು ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಸಮುದ್ರದ ಆಳದಲ್ಲಿನ ಇನ್ನೂ ಸಾಕಷ್ಟು ಅನೇಕ ರಹಸ್ಯಗಳು ನಮಗೆ ತಿಳಿದಿಲ್ಲ. ಲೆವಿಯಥಾನ್ ಹೀಗೆ ಜೀವಿಗಳು ನಿಜವಾಗಿಯೂ ಇವೆಯೋ ಇಲ್ಲವೋ, ಅವು ಕೇವಲ ಕಥೆಗಳ ಪಾತ್ರವೋ? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾರು ಹೇಳುತ್ತಾರೆ? ಇದಕ್ಕೆ ಸಮುದ್ರವನ್ನು ಅನ್ವೇಷಿಸಿದರೆ ಮಾತ್ರ ಈ ರಹಸ್ಯಗಳನ್ನು ತಿಳಿಯಬಹುದು. ಇಲ್ಲವಾದರೆ ಅವುಗಳು ಭೂಮಿಯ ಮೇಲ್ಭಾಗಕ್ಕೆ ಬಂದು ವಿನಾಶವನ್ನು ಸೃಷ್ಟಿಸುತ್ತದೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.